ಮಲ್ಕೊಂಡು ಯಾವ್ಯಾವ ಎಕ್ಸಸೈಸ್ಗಳನ್ನ ಮಾಡ್ಬೋದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಲ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳನ್ನು. ಮಲ್ಕೊಂಡು ಯಾವ್ಯಾವ ಎಕ್ಸಸೈಸ್ಗಳನ್ನು ಮಾಡ್ಬೋದು, ದೇಹದ ಯಾವ್ಯಾವ ಭಾಗಕ್ಕೆ ಪರಿಹಾರಗಳನ್ನು ಕಂಡ್ಕೋಬಹುದು ಅನ್ನೋ ಬಗ್ಗೆ ಈ ವಿಡಿಯೋದ ಫೋಕಸ್ ಇರುತ್ತೆ. ಸರಿ, ಮಲ್ಕೊಳ್ಳೋದು ಅಂದ್ರೇ ಹೊರಕೊಳ್ಳೋದು ಅಂತ ಅರ್ಥ. ಫಸ್ಟ್ ನೋಡೋಣ, ಮುಖ ಮೇಲ್ ಮಾಡ್ಕೊಂಡು ಅಂದರೆ ಮೇಲ್ಮುಖವಾಗಿ ಮಲ್ಕೊಂಡು ಯಾವ್ಯಾವ ಎಕ್ಸಸೈಸ್ಗಳನ್ನ ಮಾಡ್ಬೋದು ಅಂತ. ಆಮೇಲೆ ಫೋಕಸ್ ಮಾಡೋಣ ಕೆಳಮುಖವಾಗಿ ಮಲ್ಕೊಂಡು ಏನೇನನ್ನು ಮಾಡ್ಬೋದು ಅಂತ. ಹಾಗೇನೇ ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಎಕ್ಸಸೈಸ್ಗಳಿಗೂ ತುಂಬ ಒಳ್ಳೆಯ ಪ್ರಯೋಜನಗಳಿದ್ದಾವೆ. ಒಂದೊಂದು ರೋಗ, ಒಂದೊಂದು ಸಮಸ್ಯೆಗೆ ಪರಿಹಾರವನ್ನು ಇದು ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸ್ನೇಹಿತರೆ, ಯಾವುದೇ ವ್ಯಾಯಾಮ ಅಂದರೆ ಹೊಟ್ಟೆ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ನು ಇದಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಶುಗರ್ಗೆ ಭಾಳ ಒಳ್ಳೆ ವ್ಯಾಯಾಮ ಆಗಿರುತ್ತೆ. ಅಂದರೆ ಡಯಾಬಿಟಿಸನ್ನು ಕಡಿಮೆ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಡಯಾಬಿಟಿಸ್ ಇರುವವರು ಯಾವುದೇ ವ್ಯಾಯಾಮವನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡಬೇಕು. ತಮ್ಮ ಹತ್ರ ಸಾಧ್ಯ ಆದಷ್ಟು ಮಟ್ಟಿಗೆ. ಬೇರೆ ಆರೋಗ್ಯ ತೊಂದರೆಗಳು ಕೂಡ ಇರ್ತವೆ, ಸುಸ್ತಾಗೋದು, ಕಣ್ಣು ಕಾಣಿಸದೇ ಇರೋದು. ಅವರು ಎಷ್ಟು ಸಾಧ್ಯನೋ ಅವರ ಕೆಪಾಸಿಟಿಗೆ ಅನುಗುಣವಾಗಿ ತುಂಬ ನಿಧಾನವಾಗಿ ಮಾಡಬೇಕು ಎಲ್ಲ ಎಕ್ಸಸೈಸ್ಗಳನ್ನು ಕೂಡ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಕ್ಸಸೈಸನ್ನು ಮಾಡೋಣ ಅಂತ ಹೇಳ್ತೀನಿ. ನೋಡಿ, ನಿಮಗೆ ಅವರ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಅಂತಾದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಅದನ್ನು ಪರಿಹರಿಸೋದಕ್ಕೆ ಏನು ಸಾಧ್ಯನೋ ಪ್ರಯತ್ನ ನಮ್ಮಿಂದ ಮಾಡ್ತೀವಿ. ಹಾಗೆಯೇ ಈ ವಿಡಿಯೋದಲ್ಲಿ ನೋಡಿ, ಶುರು ಮಾಡೋಣ ಉತ್ಥಾನ ಪಾದಾಸನದಿಂದ. ಉತ್ಥಾನ ಪಾದಾಸನ ಅಂದರೆ ಉತ್ಥಾನ ಮೇಲ್ಗಡೆ, ಪಾದ ಮೇಲ್ಗಡೆ ಅಂತ ಅರ್ಥ. ಉಸಿರಾಟವನ್ನು ಗಮನಿಸ್ತೀರ. ಒಂದು 2-3 ಉಸಿರಾಟಗಳನ್ನು ಗಮನಿಸಿದ್ರಿ ಕೂಡ. ನೆಕ್ಸ್ಟ್ ಬರುತ್ತೆ ಪಾದವನ್ನು, ಬಲ ಪಾದವನ್ನು ಮೇಲಕ್ಕೆ ತೊಗೊಂಡೋಗೋದು. ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತೊಗೊಂಡೋಗ್ತೀನಿ. ಸಾಧ್ಯ ಆದಷ್ಟರ ಮಟ್ಟಿಗೆ ನೇರವಾಗಿ 90 ಡಿಗ್ರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಆಗಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಪಾದವನ್ನು ಮೇಲ್ಗಡೆ ತೊಗೊಂಡೋಗೋಕ್ಕೆ ಟ್ರೈ ಮಾಡೋದು. ಈ ಥರ ಒಂದು 5-6 ಬಾರಿ ಮೇಲಕ್ಕೆ ಎತ್ತೋದು, ಕೆಳಗಡೆ ಬಿಡೋದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ, ಹೊರಕ್ಕೆ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ನೈಂಟಿ ಡಿಗ್ರಿ ಮಾಡೋದಕ್ಕೆ ಟ್ರೈ ಮಾಡೋದು. 2 ಪಾದಗಳು, 2 ಕಾಲುಗಳು ಕೂಡ ನೇರವಾಗಿ ಇರಬೇಕು. ನೋಡಿ, ಇದು ಯಾವ್ಯಾವ ಭಾಗಗಳಿಗೆ ಪ್ರಯೋಜನ ಕೊಡುತ್ತೆ ಅಂತ ನೀವು ಕೇಳೋದಾದರೆ, ಸೊಂಟದ ಭಾಗಕ್ಕೆ, ಮಂಡಿ ಮತ್ತು ಪಾದದ ಗಂಟಿಗೂ ಕೂಡ ತುಂಬ ಹೆಲ್ಪ್ಫುಲ್ ಎಕ್ಸಸೈಸ್ ಇದು. ಕಾಲುಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಆಮೇಲೆ ಮಾಡಿ 2 ಕಾಲುಗಳನ್ನು ಮೇಲಕ್ಕೆತ್ತಿ 90 ಡಿಗ್ರಿ. ಸರಿ, ನಿಮ್ಮ ಹತ್ರ ಯಾವ ಆ್ಯಂಗಲ್ ಸಾಧ್ಯ ಇದೆಯೋ ಆ ಆ್ಯಂಗಲಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಷ್ಟೇ ಮಾಡಿ ಸಾಕು. ಅಷ್ಟರಲ್ಲೇ ಸಾಕಷ್ಟು ರಿಲೀಫನ್ನು, ರಿಲ್ಯಾಕ್ಸೇಷನನ್ನು, ಹಾಗೆಯೇ ಶಕ್ತಿಯನ್ನು ನಿಮ್ಮ ಪೆಲ್ವಿಕ್ ರೀಜನ್ ಮತ್ತು ಕಾಲುಗಳಿಗೆ ನೀಡೋ ಶಕ್ತಿ ಈ ವ್ಯಾಯಾಮಕ್ಕಿದೆ. ನೆಕ್ಸ್ಟ್ ಎಕ್ಸಸೈಸ್ ಬರುತ್ತೆ ಮೊಣಕಾಲನ್ನು ಮಡಚುವಂಥದ್ದು. ಪಾದ ದೂರ ಇರುವಾಗ ಉಸಿರು ಒಳಕ್ಕೆ, ಹತ್ತಿರ ಬಂದಾಗ ಉಸಿರು ಹೊರಕ್ಕೆ. ಎಡಗಾಲು ಆಮೇಲೆ ಬಲಗಾಲು, 2 ಪಾದಗಳು. ಈ ಥರ ಆರಾಮವಾಗಿ ಮಾಡ್ಕೊಂಡು ಹೋಗುವಂಥ ಎಕ್ಸಸೈಸ್ ಇದು. ಯಾರು ಬೇಕಿದ್ರೂ ಮಾಡ್ಬೋದು. ಮಂಡಿ ನೋವಿಗೆ ವಿಶೇಷವಾಗಿ ಪರಿಹಾರವನ್ನು ಒದಗಿಸುವಂಥ ಎಕ್ಸಸೈಸ್ ಇದು. ನಿಮಗೆ ಮಂಡಿ ನೋವಿದೆ ಅಂದರೆ ನಿಮ್ಮ ಮಕ್ಕಳ ಹತ್ರ ಇದನ್ನು ಮಾಡೋದಕ್ಕೆ ಹೇಳಿ. ಯಾಕೆಂದರೆ ಭಾಳಷ್ಟು ರೋಗಗಳು ಜೆನೆಟಿಕ್ ಆಗಿರ್ತವೆ, ಹೆರಿಡಿಟರಿ ಆಗಿರ್ತವೆ. ನಿಮಗೆ ಬಂದಿರೋ ರೋಗ ನಿಮ್ಮ ಮಕ್ಕಳಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಪ್ರತಿಬಂಧಕ ಉಪಾಯಗಳ ರೂಪದಲ್ಲಿ ಅಂದರೆ ಮುಂದೆ ಬರೋದನ್ನು ತಡೆಯೋದಕ್ಕೆ ಈ ಎಕ್ಸಸೈಸನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಯಿತು, ಈಗ ನಾವೇನು ಮಾಡ್ತೀವಿ ಅಂದರೆ ಸೆಂಟ್ರಲ್ಲಿ ಇರುವಾಗ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು, ಸೈಡಿಗೆ ಹೋಗುವಾಗ ಉಸಿರನ್ನು ಹೊರಗಡೆ ಬಿಡೋದು.
ಪೆಲ್ವಿಕ್ ರೀಜನ್ಗೆ ತುಂಬ ಒಳ್ಳೆ ಎಕ್ಸಸೈಸನ್ನು ಕೊಡುತ್ತೆ. ಅಂದರೆ ಸೊಂಟ ಮತ್ತು ತೊಡೆ ಸಂದಿನ ಭಾಗಕ್ಕೆ ತುಂಬ ಒಳ್ಳೆ ಎಕ್ಸಸೈಸ್ ಇದು. ತೊಡೆಗಳ ಕೊಬ್ಬನ್ನು ಕೂಡ ಕರಗಿಸುತ್ತೆ, ಜೀರ್ಣಶಕ್ತಿಯನ್ನು ಚೆನ್ನಾಗಿ ಮಾಡುತ್ತೆ. ಡಯಾಬಿಟೀಸ್ಗೂ ಕೂಡ ತುಂಬ ಒಳ್ಳೆ ಎಕ್ಸಸೈಸೇ ಆಗಿದೆ ಇದು. ಆರಾಮಾಗಿ ಮಾಡುವಂಥ ಎಕ್ಸಸೈಸ್ಗಳು ಇವು, ಯಾವುದೇ ಟೆನ್ಷನ್ ಬೇಕಾಗಿಲ್ಲ. ಆಯಿತು ಎಕ್ಸ್ಪೈರ್ ಆಗೋಯಿತು, ನನ್ನ ಹತ್ರ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಈ ಎಕ್ಸಸೈಸ್ಗಳನ್ನ ಅನ್ನೋದು ಏನೂ ಇಲ್ಲ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಈ ಎಕ್ಸಸೈಸ್ಗಳಿಗೆ. ನಾನು ಹೇಳೋ ಯಾವುದೇ ಎಕ್ಸಸೈಸ್ಗಳಿಗೂ ಸಾಮಾನ್ಯವಾಗಿ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಅಷ್ಟೇ. ಹೊರಗಡೆ ಹೋಗ್ತಾ ಉಸಿರನ್ನ ಹೊರಗಡೆ ಬಿಡ್ತೀರಾ, ಒಳಗಡೆ ಬರ್ತಾ ಉಸಿರನ್ನ ಒಳಗಡೆ ಹೇಳ್ಕೊತೀರಾ. ಈ ಥರ ಈ ಎಕ್ಸಸೈಸನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು. ನೆಕ್ಸ್ಟ್ ಸ್ನೇಹಿತರೆ, ಮಲ್ಕೊಂಡೆ ಮಾಡುವಂಥ ಮತ್ತೊಂದು ಎಕ್ಸಸೈಸ್ ಅಂದರೆ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಕಾಲನ್ನು ಹಿಡ್ಕೊಳ್ಳೋದು ಮಂಡಿಗಿಂತ ಸ್ವಲ್ಪ ಕೆಳಗಡೆ. ಉಸಿರನ್ನು ಹೊರಗಡೆ ಬಿಡ್ತಾ ಮೂಗನ್ನು ಟಚ್ ಮಾಡೋದಕ್ಕೆ ಟ್ರೈ ಮಾಡೋದು ಮಂಡಿಗೆ. ಪವನ ಮುಕ್ತಾಸನ ಅಂತ ಕರಿತೀವಿ. ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುತ್ತೆ ಈ ಎಕ್ಸಸೈಸ್ ಅಂತ ಹೇಳ್ತಾರೆ. ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ. ಎಲ್ಲರ ಹತ್ರನೂ ಈ ಥರ ಟಚ್ ಮಾಡೋದಕ್ಕಾಗದೇ ಇರ್ಬೋದು. ಗಡ್ಡ, ಮೂಗು, ಹಣೆ ಈ ಭಾಗಗಳನ್ನ ಟಚ್ ಮಾಡೋದಕ್ಕಾಗದೇ ಇರ್ಬೋದು. ಪರವಾಗಿಲ್ಲ, ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಬೆರಳುಗಳಿಂದ ಹಿಡ್ಕೊಳ್ಳಿ. ಈ ಥರ ಮೂಗನ್ನು ಟಚ್ ಮಾಡೋದಕ್ಕೆ ಹತ್ತಿರ ತರೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿ. ಈ ಎಕ್ಸಸೈಸ್ ಗ್ಯಾಸ್ಟ್ರಿಕ್ಗೆ ತುಂಬ ಉಪಯುಕ್ತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋದಿಲ್ಲ ನಿಮಗೆ. ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ. ಈ ಥರ ಈ ಎಕ್ಸಸೈಸನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಯಿತು, ಸೊಂಟದವರೆಗೆ ತೊಗೊಂಬಂದ್ವಿ. ಇನ್ನು ಕತ್ತಿನ ಭಾಗಕ್ಕೆ ಎಕ್ಸಸೈಸನ್ನು ಮಾಡೋದಾದರೆ ಕತ್ತನ್ನು ಈ ಥರ ಎಡಕ್ಕೂ ಬಲಕ್ಕೂ ರೋಲ್ ಮಾಡೋದು. ಈ ಎಕ್ಸಸೈಸಲ್ಲಿ ನಿಮ್ಮ ಗಡ್ಡ ಭುಜಗಳಿಗೆ ತಾಗತ್ತೆ. ಸೆಂಟ್ರಲ್ಲಿ ಇರುವಾಗ ಉಸಿರನ್ನ ಒಳಗಡೆ ಹೇಳ್ಕೊತೀರಾ, ಸೈಡಿಗೆ ಹೋಗ್ತಾ ಉಸಿರನ್ನ ಹೊರಗಡೆ ಬಿಡ್ತೀರಾ. ಅಕ್ಕಪಕ್ಕಗಳಿಗೆ ಉಸಿರು ಹೊರಕ್ಕೆ. ಈ ಥರ ಜೋರಾಗಿ ಉಸಿರಾಟ ಮಾಡ್ತಾ ಈ ಎಕ್ಸಸೈಸನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ಪವನ ಮುಕ್ತಾಸನದ ಇನ್ನೊಂದು ಪೋಸ್ ಇದೆ ಸ್ನೇಹಿತರೆ. ಎರಡೂ ಕಾಲುಗಳನ್ನು ಜೋಡಿಸಿ ಈ ಥರ ಹಿಡ್ಕೊಳ್ಳೋದು ಮಂಡಿ ಭುಜಗಳಿಗೆ ತುಂಬ ಒಳ್ಳೆ ಎಕ್ಸಸೈಸನ್ನು ಒದಗಿಸೋದ್ರ ಜೊತೆಗೆ ಗ್ಯಾಸ್ಟ್ರಿಕ್ಕನ್ನು ಪೂರ್ಣವಾಗಿ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುವಂಥ ಎಕ್ಸಸೈಸ್ ಇದು. ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಕಾಲುಗಳನ್ನು ಜೋಡಿಸಿ, ಪಾದಗಳನ್ನು ಜೋಡಿಸ್ತೀರಾ, ಮೊಣಕಾಲುಗಳನ್ನು ಜೋಡಿಸ್ತೀರಾ, ಕೈಗಳಿಂದ ಹೋಲ್ಡ್ ಮಾಡ್ತೀರಾ. ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಉಸಿರನ್ನು ಹೊರಗಡೆ ಬಿಡ್ತಾ ಮೂಗನ್ನು ಮಂಡಿಗಳ ಮಧ್ಯೆ ತರುವಂಥ ಪ್ರಯತ್ನ. ಹಣೆ, ಮೂಗು, ಗಡ್ಡ ಯಾವ ಭಾಗ ಕೂಡ ಟಚ್ ಆಗ್ಬೋದು ಮಂಡಿಗಳಿಗೆ. ಮತ್ತು ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಮೊದಲಿನ ಪೊಸಿಷನ್ಗೆ ಬರುವಂಥದ್ದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಗ್ಯಾಸ್ಟ್ರಿಕ್ಕನ್ನು ಹೊರಗಡೆ ಹಾಕೋದಕ್ಕೆ ಹೇಳಿ ಮಾಡಿಸಿದ ವ್ಯಾಯಾಮ ಇದು ಅಂತ ಹೇಳ್ತಾರೆ. ಈ ಪವನ ಮುಕ್ತಾಸನದಲ್ಲೇ ಇನ್ನೊಂದು ಭಾಗ ಇದೆ, ಮೂರನೇ ಪಾರ್ಟ್ ಇದು. ಎಡಕ್ಕೂ ಬಲಕ್ಕೂ ಹೊರಳುವಂಥದ್ದು. ಸೆಂಟ್ರಲ್ಲಿ ಇರುವಾಗ ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದು, ಬಲಕ್ಕೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡೋದು. ಪುನಃ ಸೆಂಟ್ರಲ್ಲಿ ಇರುವಾಗ ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದು, ಎಡಕ್ಕೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಭಾಳಷ್ಟು ಜನರ ಹತ್ರ ಈ ಥರ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಹೊಟ್ಟೆ ದೊಡ್ಡ ಇರೋರ ಹತ್ರ. ನೀವೇನು ಮಾಡಿ ಅಂದರೆ ಇಷ್ಟೇ ಹಿಡ್ಕೊಳ್ಳಿ, ಪರವಾಗಿಲ್ಲ, ಇಷ್ಟೇ ತೊಗೊಳೊಂಡು ಬರೋದಕ್ಕೆ ಟ್ರೈ ಮಾಡಿ. ಕ್ರಮೇಣ ಅಷ್ಟಷ್ಟಾಗಿ ಹೊಟ್ಟೆ ಕರಗ್ತಾ ಹೋದಾಗ
ಗ್ಯಾಸ್ ಕಡಿಮೆ ಆಗ್ತಾ ಹೋದಾಗ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಸಿಗುತ್ತೆ, ಶಕ್ತಿನೂ ಬರುತ್ತೆ, ದೇಹದ ಅನುಕೂಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ದೃಷ್ಟಿಯಿಂದಲೂ. ಇವಿಷ್ಟು ಆಸನಗಳು, ಅಂದರೆ ಆಸನ, ವ್ಯಾಯಾಮ ಇದನ್ನೆಲ್ಲ ಹೇಳ್ಕೊಟ್ಟೆ. ತುಂಬ ಹೆಲ್ಪ್ಫುಲ್ ಇದೆ ಇಡೀ ದೇಹದ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ. ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ದೇಹವನ್ನು ಸಾಧ್ಯದಷ್ಟು ರುಬ್ಬೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.